ಕಾವೇರಿ ನೀರನ್ನು ಯಥೇಚ್ಛವಾಗಿ ಬಳಸುವಂಥವ್ರಿಗೊಂದು ಸುದ್ದಿ ಇದೆ. ಯಾಕಂದರೆ ನೀವು ಬಳಸುವಂಥ ನೀರಲ್ಲಿದೆಯಲ್ಲ ಅದರಲ್ಲಿ ಕಡಿತ ಮಾಡಲಾಗ್ತಾ ಇದೆ. ಯಾಕಂದರೆ ಈ ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಬಳಸ್ತವೆ. ನೀರಿನ ಸಮಸ್ಯೆ ಏನಿದೆಯಲ್ಲ ಅದನ್ನು ಸರಿದೂಗಿಸ್ಲಿಕ್ಕೆ ಜಲಮಂಡಳಿ ಒಂದು ಹೆಜ್ಜೆ ಇಟ್ಟಿದೆ. ಬೃಹತ್ ಪ್ರಮಾಣದಲ್ಲಿ ನೀರನ್ನು ಏನು ಬಳಸ್ತಾ ಇದ್ದೀರಿ ನೀವು ಅಂಥವ್ರಿಗೆ ಶಾಕ್ ಕಾದಿದೆ. ಅಂದರೆ ನಿಮ್ಮ ಪೂರೈಕೆ ಏನಿದೆಯಲ್ಲ ನಿಮಗೆ ಅದರಲ್ಲಿ 20% ಕಡಿತ ಮಾಡಲಾಗುತ್ತೆ. 3 ಲಕ್ಷಕ್ಕೂ ಹೆಚ್ಚು ಬೃಹತ್ ಪ್ರಮಾಣದ ಕಾವೇರಿ ಬಳಕೆದಾರರು, ರೈಲ್ವೆ, HAL, ಏರ್ಫೋರ್ಸ್, ಡಿಫೆನ್ಸ್, CRPF, ದೊಡ್ಡ ದೊಡ್ಡ ಸಂಸ್ಥೆಗಳಿವೆ. ಅದರಲ್ಲಿ ಪ್ರೈವೇಟ್ ಸಂಸ್ಥೆಗಳು ಕೂಡ ಇದೆ. ಬಯೋಕಾನ್, ನಿಮ್ಹ್ಯಾನ್ಸ್, ವಿಕ್ಟೋರಿಯಾ ಆಸ್ಪತ್ರೆ. ಕೆಲವೊಂದು ಪ್ರಶ್ನೆಗಳು ಕೂಡ ಇದೆ ಇಲ್ಲಿ. ಯಾಕಂದರೆ ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ನೀವು ಈ ರೀತಿ ನೀರು ಕಡಿತ ಮಾಡಿಬಿಟ್ರೆ ಹೇಗೆ? ಅದರಲ್ಲೂ ಆಸ್ಪತ್ರೆಗಳಿಗೆ ಏನು ಮಾಡ್ಬೇಕಂಗಾದ್ರೆ ಅವರು? ಅಂದರೆ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. BWSSB ಅಧ್ಯಕ್ಷರು ರಾಮ್ ಪ್ರಸಾದ್ ಆದೇಶ ಹೊರಡಿಸಿದ್ದಾರೆ. 20% ನಿಮಗೆ ಕಡಿತ ಮಾಡ್ತೀವಿ ಅಂತ. ಮ್ಯಾನೇಜ್ ಆಗುತ್ತಾ? ಅದರಲ್ಲಿ ಏನಂದ್ರೆ ಆಸ್ಪತ್ರೆಗಳಲ್ಲಿ ಅದರಲ್ಲಿ ವಿಶೇಷವಾಗಿ. ಇನ್ನು ಯಾರ್ಯಾರು ಈ ಸಂಸ್ಥೆ ಆವರಣಗಳಲ್ಲಿ ಈಜು ಕೊಳಗಳಿದ್ವು ಅದನ್ನು ಬಂದ್ ಮಾಡಬೇಕು. ಜೊತೆಗೆ ನೀರಿನ ಉಳಿತಾಯದ ಬಗ್ಗೆ ಅರಿವು ಮೂಡಿಸಬೇಕು. ಈಗ ಅರಿವು ಮೂಡಿಸುವಂಥ ಪ್ರಯತ್ನ. ಕುಡಿಯೋ ನೀರು ಅದ್ಯಾವುದಕ್ಕೂ ಕೂಡ ತೊಂದರೆ ಮಾಡಲ್ಲ, ಪ್ರಶ್ನೆ ಬೇರೆ. ಆದರೆ ಈಜುಕೊಳ ಏನಾದರೂ ಇತ್ತು ಅಂತಂದರೆ ಈಜುಕೊಳವನ್ನು ನೀವು ಬಂದ್ ಮಾಡಬೇಕು. ಆದೇಶ ಉಲ್ಲಂಘನೆ ಮಾಡಿದರೆ ದಂಡ ಕಟ್ಟಬೇಕು. BWSSB ಕಾಯ್ದೆ 1964 ಕಲಂ 33, 34 ಅನುಸಾರ ನಿಮ್ಮ ಮೇಲೆ ಕ್ರಮವನ್ನು ಜರುಗಿಸಲಾಗುತ್ತೆ. 5,000 ರೂಪಾಯಿ ದಂಡ. ಅದರ ಪ್ರಕಾರ ಈಜುಕೊಳಗಳು ಕೂಡ ಬಂದಾಗ್ತವೆ. ಇನ್ನು ಏನಾದರೂ ಘಟನೆ ಮತ್ತೆ ಮರುಕಳಿಸಿದರೆ ಮತ್ತೆ 5,000 ರೂಪಾಯಿ ಹೆಚ್ಚುವರಿ ದಂಡವನ್ನು ವಿಧಿಸಲಾಗುತ್ತೆ. ನೋಡಬೇಕಿದೆ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ. ಜೊತೆಗೆ ಪ್ರತಿದಿನ 500 ರೂಪಾಯಿ ದಂಡ ವಿಧಿಸ್ತಾರೆ ಅಂತ. ಏನು ನಮ್ಮಲ್ಲೇನು ದುಡ್ಡು ಕಾಸು ಇರುವಂಥವ್ರೇನು ಕಡಿಮೆ ಇದ್ದಾರ? ಪ್ರತಿ ದಿವಸ 500 ರೂಪಾಯಿ ಒಂದು ದೊಡ್ಡ ಸಂಗತಿನ? 500 ರೂಪಾಯಿ ಕಟ್ಟಿ ಮುಂದುವರಿಸಿದ್ರು ಕೂಡ ಆಶ್ಚರ್ಯ ಇಲ್ಲ.